ಸೋನಿ ಲೈವ್ ಎಂಬ OTT ಪ್ಲಾಟ್ಫಾರ್ಮ್ ಇಂದ ರಿಲೀಸ್ ಆಗಿ ಬಂದ ಒಂದು ವೆಬ್ ಸೀರೀಸ್ ಬಗ್ಗೆ ನಾವು ಇವತ್ತು ಸಿನಿಮಾ ಬಾಕ್ಸ್ ಅಲ್ಲಿ ಮಾತಾಡುತ್ತಿದ್ದೇವೆ. ಸೂರ್ಯ ವಂಗಾಲ ನಿರ್ದೇಶಿಸಿದ ಬೃಂದ. ಒರಿಜಿನಲ್ ಲ್ಯಾಂಗ್ವೇಜ್ ತೆಲುಗು. ಅದು ಅಲ್ಲದೆ 7 ಲ್ಯಾಂಗ್ವೇಜ್ ಅಲ್ಲಿ ರಿಲೀಸ್ ಆಗಿದೆ. ತೆಲುಗು, ತಮಿಳ್, ಕನ್ನಡ, ಮಲಯಾಳಂ, ಮರಾಠಿ, ಬಂಗಾಳಿ ಮತ್ತು ಹಿಂದಿ. ಈ ಸೀರೀಸ್ ಅಲ್ಲಿ ತ್ರಿಷಾ, ಇಂದ್ರಜಿತ್, ಜಯಪ್ರಕಾಶ್, ರವೀಂದ್ರ ವಿಜಯ ಎನ್ನುವವರು ಮುಖ್ಯ ಪಾತ್ರ ವಹಿಸಿದ್ದಾರೆ. ಮುಖ್ಯವಾಗಿ ಇದರ ಸ್ಟೋರಿಗೆ ಬಂದ್ರೆ, ಒಂದು ನದಿ ತೀರದಲ್ಲಿ ಒಂದು ಕೊಳೆತ ಡೆಡ್ ಬಾಡಿ ಸಿಗುತ್ತದೆ. ಸಾಮಾನ್ಯವಾಗಿ ಅದು ಒಂದು ಆತ್ಮಹತ್ಯೆ ಆಗಿರಬಹುದು ಎಂದು ಜೊತೆಗೆ ಇರುವ ಪೊಲೀಸರು ಹೇಳ್ತಾರೆ. ಆದ್ರೆ ಅದು ಒಂದು ಕೊಲೆ ಎಂದು ಬೃಂದ ಹೇಳುತ್ತಾಳೆ. ಅಲ್ಲಿಯ ಪೊಲೀಸ್ ಸ್ಟೇಷನ್ಗೆ ಹೊಸತಾಗಿ ಬಂದ SI ಆಗಿರ್ತಾಳೆ ಬೃಂದ. ಇದು ಒಂದು ಆತ್ಮಹತ್ಯೆ ಎಂದು ಎಲ್ಲರೂ ಕೂಡ ಕೇಸನ್ನು ಕ್ಲೋಸ್ ಮಾಡ್ಲಿಕ್ಕೆ ನೋಡ್ತಾರೆ. ಮುಖ್ಯವಾದ ಕೆಲವು ಎವಿಡೆನ್ಸ್ ತೋರಿಸಿ ಇದು ಒಂದು ಕೊಲೆ ಎಂದು ಹೇಳುತ್ತಾಳೆ. ಆಗ ಸುಪೀರಿಯರ್ ಆಫೀಸರ್ ಇದನ್ನೆಲ್ಲ ಹೇಳುವುದು ಒಂದು ಸ್ತ್ರೀ, ಆದ್ದರಿಂದ ಭೇದ ಭಾವ ತೋರಿಸುತ್ತಾರೆ. ಸೀರೀಸ್ ಸ್ಟಾರ್ಟ್ ಆಗಿ ಸ್ವಲ್ಪ ಹೊತ್ತಿನಲ್ಲೇ ಎಲ್ಲ ಕ್ಯಾರೆಕ್ಟರ್ನ ಸ್ವಭಾವವನ್ನು ಎಸ್ಟಾಬ್ಲಿಷ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅನ್ವೇಷಣೆಯ ಒಂದೊಂದು ಭಾಗದಲ್ಲಿ ಒಂದೊಂದು ಟ್ವಿಸ್ಟ್ಗಳು ಸೀರೀಸ್ ಅನ್ನು ತುಂಬಾ ಇಂಟ್ರೆಸ್ಟ್ ಆಗಿ ಮಾಡುತ್ತದೆ. ಸೀರೀಸಿನ ಸೀಸನ್ 1ರಲ್ಲಿ ಸುಮಾರು 40 ನಿಮಿಷವಿರುವ 8 ಎಪಿಸೋಡ್ಗಳು ಇರುತ್ತದೆ. ಇದರಲ್ಲಿ ವರ್ತಮಾನ ಕಾಲಕ್ಕೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದ್ರೂ ಕೂಡ ಮುಖ್ಯ ಕ್ಯಾರೆಕ್ಟರ್ಗಳ ಬಾಲ್ಯ ಕಾಲವನ್ನು ತೋರಿಸುತ್ತಾರೆ. ಬಾಲ್ಯಕಾಲದ ಕೆಲವು ಘಟನೆಗಳ ಇಂಪ್ಯಾಕ್ಟ್ ಈಗಲೂ ಕೂಡ ಅವರ ಲೈಫಲ್ಲಿ ಇರುತ್ತದೆ ಮತ್ತು ಬೇರೆ ಕ್ಯಾರೆಕ್ಟರ್ಗಳ ಬಾಲ್ಯಕಾಲದ ಬಗ್ಗೆ ತೋರಿಸಿದ್ದಾರೆ. ಕೆಲವು ಕಡೆ ಲೆಂಗ್ತ್ ಕಡಿಮೆ ಮಾಡಬಹುದಾಗಿತ್ತು ಎಂದು ಅನಿಸಿತು. ಆದರೆ ಒಳ್ಳೆ ನಟನೆ ಮತ್ತು ಎಂಗೇಜಿಂಗ್ ಆಗುವ ಕಥೆಯಿಂದ ಬೃಂದ ಒಂದು ಒಳ್ಳೆ ಫೀಲ್ ಅನ್ನು ಕೊಡುತ್ತದೆ. ಟೈಟಲ್ ಹೆಸರಿನಲ್ಲಿ ತ್ರಿಷಾ ಬರುತ್ತಾರೆ. ಅವರಿಗೆ ತುಂಬಾ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದಾರೆ. ಅದನ್ನು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸಾರಥಿ ಎಂಬ ಹೆಸರಿನಲ್ಲಿ ರವೀಂದ್ರ ವಿಜಯ್ ಅವರು ಬರುತ್ತಾರೆ ಮತ್ತು ಇಂದ್ರಜಿತ್ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಕೊಟ್ಟ ಪಾತ್ರವನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಕೆಲವು ಪಾತ್ರಗಳು ಸೀರೀಸ್ ಅಲ್ಲಿ ಬರುತ್ತಾರೆ. ಎಲ್ಲರೂ ಕೂಡ ಅವರವರ ರೋಲ್ಗಳನ್ನು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸೀರೀಸ್ ಅಲ್ಲಿ ವಿಶ್ವಾಸ ಮತ್ತು ಅಂಧವಿಶ್ವಾಸದ ಬಗ್ಗೆ ಮುಖ್ಯವಾಗಿ ಹೇಳುತ್ತದೆ. ನನ್ನ ಪ್ರಕಾರ ಈ ಸೀರೀಸ್ ತುಂಬಾ ಚೆನ್ನಾಗಿ ಬಂದಿದೆ. ಈ ಸೀರೀಸ್ ಒಂದು ಮೆಸೇಜ್ ಅನ್ನು ಕೊಡುತ್ತದೆ. ಅತಿಯಾದ ಅಂಧವಿಶ್ವಾಸ ಇರಬಾರದು ಮತ್ತು ಎಜುಕೇಶನ್ ನ ಪ್ರಯಾರಿಟಿಯನ್ನು ಹೇಳಿಕೊಡುತ್ತದೆ. ಧನ್ಯವಾದ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಪರಿಗಣಿಸಿ.